ಒಮ್ಮೆ ಒಬ್ಬ ವ್ಯಕ್ತಿ ರೈಲಿನಲ್ಲಿ ಎಲ್ಲೋ ಹೋಗುತ್ತಿದ್ದನು. ಅವನ ಬಳಿ ಬೆಲೆಬಾಳುವ ನಾಣ್ಯಗಳ ಬಂಡಲ್ ಇತ್ತು. ಆ ವ್ಯಕ್ತಿ 2 ಹಗಲು 2 ರಾತ್ರಿಗಳನ್ನು ರೈಲಿನಲ್ಲಿ ಕಳೆಯಬೇಕಾಯಿತು, ಏಕೆಂದರೆ ಅವನು ಅಷ್ಟು ದೂರ ಪ್ರಯಾಣಿಸಬೇಕಾಗಿತ್ತು ಮತ್ತು ಅವನು ಎಲ್ಲೋ ತಲುಪಬೇಕಿತ್ತು. ಪ್ರಯಾಣದ ಮೊದಲ ದಿನವೇ ಒಬ್ಬ ಕಳ್ಳನ ಕಣ್ಣು ಆ ವ್ಯಕ್ತಿಯ ನಾಣ್ಯಗಳ ಬಂಡಲ್ ಮೇಲೆ ಬಿತ್ತು. ಈಗ ಕಳ್ಳನಿಗೆ ಪ್ರಜ್ಞೆ ಬಂದು ದೊಡ್ಡ ಚೀಲವನ್ನು ತೆಗೆದುಕೊಂಡು ಆ ವ್ಯಕ್ತಿಯ ಬಳಿ ಕುಳಿತು ಆ ವ್ಯಕ್ತಿಯೊಂದಿಗೆ ಸಿಹಿಯಾಗಿ ಮಾತನಾಡಲು ಪ್ರಾರಂಭಿಸಿದ. ರಾತ್ರಿ ಎಲ್ಲರೂ ಮಲಗಿದಾಗ ಅವನು ರಹಸ್ಯವಾಗಿ ಎದ್ದು ಆ ನಾಣ್ಯಗಳನ್ನು ಕದಿಯುತ್ತಾನೆ ಎಂದು ಕಳ್ಳನು ಯೋಚಿಸಿದನು. ಇದನ್ನು ಯೋಚಿಸಿದ ಕಳ್ಳನಿಗೆ ಬಹಳ ಸಂತೋಷವಾಯಿತು. ಸಂಜೆ 7 ಅಥವಾ 8 ಗಂಟೆಯಾದಾಗ ಕಳ್ಳ ನಿದ್ರೆಗೆ ಜಾರಿದ. ರಾತ್ರಿ ಜಾಗರಣೆ ಮಾಡಿ ನಾಣ್ಯಗಳನ್ನು ಕದಿಯಬೇಕಿದ್ದ ಕಾರಣ ಬೇಗ ನಿದ್ದೆಗೆ ಜಾರಿದ. ಆ ವ್ಯಕ್ತಿ ಮಲಗುವ ಸಮಯ ಬಂದಾಗ ಅವನು ರಹಸ್ಯವಾಗಿ ತನ್ನ ಚೀಲದಿಂದ ತನ್ನ ನಾಣ್ಯಗಳ ಬಂಡಲನ್ನು ತೆಗೆದು ಪಕ್ಕದಲ್ಲಿ ಮಲಗಿದ್ದ ಕಳ್ಳನ ಚೀಲಕ್ಕೆ ಹಾಕಿದನು. ಮತ್ತು ಆ ವ್ಯಕ್ತಿಯೊಂದಿಗೆ ಯಾರು ಮಲಗಿದ್ದರು? ಆ ಕಳ್ಳ ಮಲಗಿದ್ದ. ಇಷ್ಟೆಲ್ಲ ಮಾಡಿದ ನಂತರ ಆ ವ್ಯಕ್ತಿ ಆರಾಮವಾಗಿ ಮಲಗಿದ್ದ. ರಾತ್ರಿ 2-3 ಗಂಟೆಯಾದಾಗ ಕಳ್ಳ ಎಚ್ಚರಗೊಂಡು ನೋಡಿದಾಗ ಎಲ್ಲರೂ ಮಲಗಿದ್ದರು. ನಂತರ ಆ ವ್ಯಕ್ತಿಯ ಬ್ಯಾಗನ್ನು ತನ್ನೆಡೆಗೆ ಎಳೆದುಕೊಂಡು ಚೀಲವನ್ನು ಸಂಪೂರ್ಣವಾಗಿ ಪರಿಶೀಲಿಸಿದಾಗ ಅದರಲ್ಲಿ ಏನೂ ಪತ್ತೆಯಾಗಿಲ್ಲ. ಅವನು ಚಿಂತಿತನಾದನು. ರಾತ್ರಿ ಇಡೀ ಆ ಮನುಷ್ಯನ ಬ್ಯಾಗನ್ನು ಪರಿಶೀಲಿಸಿದನು ಮತ್ತು ಏನೂ ಸಿಗಲಿಲ್ಲ. ಅವನು ಬೆಳಿಗ್ಗೆ 4 ಎಂದು ನೋಡಿದನು. ನಂತರ ಅವನು ಮಲಗಿದನು. ಅವನು ಮಲಗಿದ ನಂತರ ಆ ವ್ಯಕ್ತಿ ಎದ್ದು ಕಳ್ಳನ ಚೀಲದಿಂದ ತನ್ನ ನಾಣ್ಯಗಳ ಬಂಡಲನ್ನು ಹೊರತೆಗೆದು ಮತ್ತೆ ತನ್ನ ಚೀಲಕ್ಕೆ ಹಾಕಿದನು. ಬೆಳಿಗ್ಗೆ ಬಂದು ಕಳ್ಳ ಎದ್ದಾಗ ನಾಣ್ಯಗಳ ಕಟ್ಟು ಇನ್ನೂ ಆ ಮನುಷ್ಯನ ಬಳಿ ಇರುವುದನ್ನು ನೋಡಿ ಅವನು ರಾತ್ರಿಯಲ್ಲಿ ಏನಾದರೂ ತಪ್ಪು ಮಾಡಿದೆ ಎಂದು ಅವನು ಭಾವಿಸಿದನು. ಬಹುಶಃ ಆ ವ್ಯಕ್ತಿಯ ಬ್ಯಾಗ್ ಸರಿಯಾಗಿ ಚೆಕ್ ಮಾಡಿಲ್ಲ. ಈ ರಾತ್ರಿಯೇ ಬ್ಯಾಗನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಎಂದು ಅವನು ಮತ್ತೆ ಯೋಜನೆ ಮಾಡಿದನು. ಸಂಜೆ 7 ಗಂಟೆಗೆ ಕಳ್ಳನು ಮತ್ತೆ ಬೇಗನೆ ನಿದ್ರಿಸಿದನು ಮತ್ತು ಆ ವ್ಯಕ್ತಿ ಮತ್ತೆ ತನ್ನ ಚೀಲದಿಂದ ತನ್ನ ನಾಣ್ಯಗಳ ಬಂಡಲ್ ಅನ್ನು ತೆಗೆದು ಕಳ್ಳನ ಚೀಲಕ್ಕೆ ಹಾಕಿದನು. ರಾತ್ರಿ ಮತ್ತೆ ಎಚ್ಚರಗೊಂಡ ಕಳ್ಳ ವ್ಯಕ್ತಿಯ ಚೀಲವನ್ನು ಎಳೆದು ಮತ್ತೆ ಹುಡುಕಲು ಪ್ರಾರಂಭಿಸಿದನು. ಆದರೆ ನಾಣ್ಯಗಳು ಪತ್ತೆಯಾಗಲಿಲ್ಲ. ಅವನು ಅಸಮಾಧಾನಗೊಂಡು ಮತ್ತೆ ಮಲಗಿದನು. ಬೆಳಗ್ಗೆ 5 ಗಂಟೆಗೆ ಎಚ್ಚರಗೊಂಡ ವ್ಯಕ್ತಿ ಕಳ್ಳನ ಬ್ಯಾಗ್ನಿಂದ ನಾಣ್ಯಗಳ ಬಂಡಲನ್ನು ಹೊರತೆಗೆದು ತನ್ನ ಬ್ಯಾಗ್ಗೆ ಹಾಕಿದನು. ಆ ವ್ಯಕ್ತಿ ಬೆಳಿಗ್ಗೆ ಸ್ಟೇಷನ್ಗೆ ಬಂದು ಸ್ಟೇಷನ್ನಿನಲ್ಲಿ ಇಳಿದಾಗ ಕಳ್ಳ ಅವನ ಬಳಿಗೆ ಬಂದು, ನಾನು ನನ್ನ ಜೀವನದಲ್ಲಿ ಎಂದಿಗೂ ಕಳ್ಳತನ ಮಾಡುವುದಿಲ್ಲ, ನಾಣ್ಯಗಳ ಬಂಡಲ್ ಎಲ್ಲಿ ಇಡಲಾಗಿದೆ ಎಂದು ಹೇಳು. ಆ ವ್ಯಕ್ತಿ ಹೇಳಿದ, ನೀವು ಮೂರ್ಖರು, ನೀವು ಇತರರಲ್ಲಿ ನಿಮ್ಮ ಸಂತೋಷವನ್ನು ಹುಡುಕುತ್ತಿದ್ದೀರಿ. ನೀವು ನಿಮ್ಮೊಳಗೆ ಹೋಗಿದ್ದರೆ ನೀವು ಖಂಡಿತವಾಗಿಯೂ ಸಂತೋಷವನ್ನು ಕೊಂಡುಕೊಳ್ಳುತ್ತೀರಿ. ನಿಮ್ಮ ಜೇಬಿನಲ್ಲಿ ಕಣ್ಣಾಡಿಸಿದರೆ ನೀವು ಕಳ್ಳನಲ್ಲ, ಮಾಲೀಕ ಎಂದು ನಿಮಗೆ ತಿಳಿಯುತ್ತಿತ್ತು. ಆ ನಾಣ್ಯಗಳ ಬಂಡಲ್ ನಿಮ್ಮ ಬಳಿ ಮಾತ್ರ ಇತ್ತು. ಸ್ನೇಹಿತರೆ, ಈ ಕಥೆಯಿಂದ ನಾವು ಉತ್ತಮ ಪಾಠವನ್ನು ಕಲಿಯುತ್ತೇವೆ. ನಾವು ಯಾವಾಗಲೂ ನಮ್ಮ ಸಂತೋಷವನ್ನು ಇತರರಿಂದ ಹುಡುಕುತ್ತೇವೆ ಮತ್ತು ಅನೇಕ ಜನರು ನಮ್ಮ ಜೀವನದಲ್ಲಿ ಬರುತ್ತಾರೆ ಮತ್ತು ಹೋಗುತ್ತಾರೆ. ಕೆಲವು ನಮಗೆ ಸಂತೋಷವನ್ನು ನೀಡುತ್ತವೆ ಮತ್ತು ಕೆಲವು ದುಃಖವನ್ನು ನೀಡುತ್ತವೆ. ನಮ್ಮ ಸಂತೋಷವನ್ನು ಇತರರ ಮೇಲೆ ಅವಲಂಬಿತವಾಗಿಸುವ ಅನೇಕ ಜನರಿದ್ದಾರೆ. ಆದರೆ ನೀವು ನಿಮ್ಮೊಳಗೆ ನಿಮ್ಮ ಸ್ವಂತ ಹೃದಯವನ್ನು ನೋಡಿದರೆ ನೀವು ಯಾವುದರ ಕೊರತೆಯನ್ನು ಅನುಭವಿಸುವುದಿಲ್ಲ. ಈ ಕತೆ ನಿಮಗೆಲ್ಲರಿಗೂ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್.